ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಗೈಸ್ ಅತಿ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಎಲಿಮೆಂಟ್ಸ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು, ಕಂಪೌಂಡ್ ಅಂದ್ರೆ ಏನು ಅಂತ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅದು 10th ಆಗಿರ್ಬೋದು 9th ಆಗಿರ್ಬೋದು ನಿಮಗೆ ಕಂಪೌಂಡ್ ಅಂದ್ರೆ ಯಾವ್ದು ಗೊತ್ತಿರಬೇಕು, ಆಮೇಲೆ ಎಲಿಮೆಂಟ್ ಅಂದ್ರೆ ಯಾವ್ದು ಗೊತ್ತಿರಬೇಕು, ಮಾಲಿಕ್ಯೂಲ್ ಅಂದ್ರೆ ಯಾವ್ದು ಗೊತ್ತಿರಬೇಕು. ಎಸ್ಪೆಷಲಿ 9th ಅಲ್ಲಿ ಮ್ಯಾಟರ್ ಸರೌಂಡಿಂಗ್ ಈಸ್ ಮ್ಯಾಟರ್ ಪ್ಯೂರ್ ಚಾಪ್ಟರ್ ಅಲ್ಲಿ ಅಥವಾ ಅಟೆನ್ಷನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಆಫ್ ಆಟಮ್ ಈ ಒಂದೇನು ಚಾಪ್ಟರ್ಸ್ ಇದೆಯಲ್ಲ, ಸೊ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಏನು ಕೊಟ್ಟಿಲ್ಲ, ಕೆಲವೊಂದು ಸ್ಟ್ರಕ್ಚರ್ ಅನ್ನ ಹಾಕಿ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಹಾಗಾದ್ರೆ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಒಂದು ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡ್ರಿ, ಅದೇ ರೀತಿ ಲೈಕ್ ಮಾಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಆ ಏನು ಇಲ್ಲ ಕ್ವಶನ್. ಸರ್ ಕ್ವಶನ್ ಇಲ್ವಾ? ಹಾಗಾದ್ರೆ ಏನು? ಸೊ ಗೈಸ್ ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ. ಇದೇನಪ್ಪಾ ಅಂತಂದ್ರೆ ನಾನು ಈ ಒಂದು ಸ್ಟ್ರಕ್ಚರ್ ಅನ್ನ ಹಾಕೊಂಡಿದ್ದೀನಿ, ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಹಾಕೊಂಡಿದ್ದೀನಿ. ಸೊ ಹಾಗಾಗಿ ಏನ್ ಸ್ಟ್ರಕ್ಚರ್ ಏನ್ ಹೇಳ್ತದೆ ಇದು? ಮಾಲಿಕ್ಯೂಲ್ಸ್ ಬಗ್ಗೆ ಹೇಳ್ತದ, ಎಲಿಮೆಂಟ್ಸ್ ಬಗ್ಗೆ ಹೇಳ್ತದ, ಕಂಪೌಂಡ್ ಬಗ್ಗೆ ಹೇಳ್ತದ? ಎಕ್ಸಾಕ್ಟ್ಲಿ ಗೈಸ್. ನೋಡಿ, ಇವಾಗ ನೀವೊಂದು ಬರಿತೀರಪ್ಪ ಅಂತಂದ್ರೆ CO2 ಅಂತ ಬರಿತೀರಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ? ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಆಗ್ಬೇಕಂತಂದ್ರೆ ಅದಕ್ಕೆ ಏನ್ ಬೇಕು? ನಮಗೆ ಬಾಂಡಿಂಗ್ ಬೇಕಾ? ಸೊ ಏನ್ ಬಾಂಡಿಂಗ್ ಫಾರ್ಮ್ ಆಗ್ತದೆ, ಬಾಂಡ್ ಹೆಂಗ್ ಫಾರ್ಮ್ ಆಗ್ತದ? ನಾನು ವೆಲೆನ್ಸಿ ಅಂತ ಒಂದು ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಚಾಪ್ಟರ್ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ವೆಲೆನ್ಸಿ ಬಗ್ಗೆ ನಾನು ಹೇಳಿದ್ದೀನಿ. ಓಕೆ, ಆ ಒಂದು ವೆಲೆನ್ಸಿಗಳ ಬಗ್ಗೆ ನೀವು ತಿಳ್ಕೊಬೇಕು. ವೆಲೆನ್ಸಿ ತಿಳ್ಕೊಂಡ್ರೆ ಮಾತ್ರ ಇದೇನ್ ಬಾಂಡ್ ಹೇಳ್ತಾ ಇದೀನಲ್ಲ, ಈ ಬಾಂಡ್ ಗೊತ್ತಾಗತ್ತ. ಈಗ ನೋಡ್ರಿ, ಇಲ್ಲಿ ಮಿಡಲ್ ಏನಿದೆಯಲ್ಲ ಇದೆಲ್ಲ ಬಾಂಡಿಂಗ್, ಹೌದಾ? ಇವೆಲ್ಲ ಆಟಮ್ಸ್, ಆ ಮಾಲಿಕ್ಯೂಲ್ಸ್ ಆಟಮ್ಸ್ ಇವೇನ ಇದಾವೆ ನಡುವೆ. ಅದ್ರ ನಡುವೆ ಏನಿದೆಯಲ್ಲ, ದ ಮಿಡಲ್ ಆಫ್ ದಿ ಆಟಮ್, ಸೊ ದರ್ ಇಸ್ ಅ ಬಾಂಡ್. ಆ ಬಾಂಡ್ ಹೇಗೆ ಆ ಬಾಂಡ್ ಬರ್ತದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಪ್ಪ ಅಂತಂದ್ರೆ ನಾವೇನ್ ಮಾಡಿದೀನಿ, ನಾನು ಲಾಸ್ಟ್ ಒಂದು ಕ್ಲಾಸ್ ಅಲ್ಲಿ ವ್ಯಾಲೆನ್ಸಿ ಅಂತ ಹೇಳಿದೀನಿ. ಏನಂತ ಹೇಳಿದೀನಿ? ವ್ಯಾಲೆನ್ಸಿ ಅಂತ ನಾನು ಹೇಳ್ಕೊಂಡಿದ್ದೀನಿ. ಆ ವ್ಯಾಲೆನ್ಸಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ವ್ಯಾಲೆನ್ಸಿ ಯಾಕೆ ಇಲ್ಲಿ ಹೆಲ್ಪ್ ಆಗ್ತಾವ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ಬಿಡಿ. ನೋಡಿ, ಇವಾಗ ಕಾರ್ಬನ್ ವ್ಯಾಲೆನ್ಸಿ ಎಷ್ಟಪ್ಪ ಅಂತಂದ್ರೆ 4 ಇದೆ. ಕಾರ್ಬನ್ ವ್ಯಾಲೆನ್ಸಿ ಎಷ್ಟಿದೆ? 4 ಇದೆ. ಕಾರ್ಬನ್ 4. ಅದೇ ರೀತಿ ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟಿದೆ? 2 ಇದೆ. ಆಕ್ಸಿಜನ್ ವ್ಯಾಲೆನ್ಸಿ 2 ಇದೆ. ಮ್ಯಾಗ್ನೆಸಿಯಂ ವ್ಯಾಲೆನ್ಸಿ ಎಷ್ಟಿದೆ? ಮ್ಯಾಗ್ನೆಸಿಯಂ ವ್ಯಾಲೆನ್ಸಿ 2 ಇದೆ. ಓಕೆ, ಸೋಡಿಯಂ ವ್ಯಾಲೆನ್ಸಿ ಎಷ್ಟಿದೆ? 1 ಇದೆ. ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ವ್ಯಾಲೆನ್ಸಿಗಳು, ಹೌದಾ? ಈ ವ್ಯಾಲೆನ್ಸಿಗಳನ್ನ ತಗೊಂಡು ನಾವೇನ್ ಮಾಡ್ಬೇಕು? ಬಾಂಡ್ ಫಾರ್ಮೇಶನ್ ಮಾಡ್ತಾ ಹೋಗ್ತೀವಿ. ಬಾಂಡ್ ಹೆಂಗ್ ಫಾರ್ಮೇಶನ್ ಮಾಡ್ತೀವಿ ನೋಡಿ. ಇವಾಗ CH4 ಅಂತ ಇದೆ. CH4 ಅಂದ್ರೆ ಏನು? ಮೀಥೇನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೀಥೇನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೀಥೇನ್. ಹಾಗಾದ್ರೆ ಮೀಥೇನ್ ಫಾರ್ಮುಲಾ ಏನಪ್ಪಾ ಅಂದ್ರೆ CH4. ಸರ್ ನಾವು ಅದಕ್ಕೆ ಮೀಥೇನ್ ಯಾಕೆ ಅಂತೀವಿ ನೋಡಿ. ಮೀಥೇನ್ ಯಾವ ಗ್ರೂಪ್ ಅಲ್ಲಿ ಬರ್ತದಪ್ಪ ಅಂತಂದ್ರೆ ಅಲ್ಕೇನ್. ಅಲ್ಕೇನ್ ಗ್ರೂಪ್ಸ್ ಅಲ್ಲಿ ಬರ್ತದೆ. ಎಲ್ಲಿ ಬರ್ತದ? ಅಲ್ಕೇನ್ ಗ್ರೂಪ್ಸ್ ಅಲ್ಲಿ ಬರ್ತದೆ. ಆಮೇಲೆ ಅದ್ರ ಜೊತೆಗೆ ಅಲ್ಕೀನ್ ಅಂತ ಕೂಡ ಬರ್ತಾವ. ಏನಂತ ಬರ್ತಾವ? ಅಲ್ಕೀನ್ ಅಂತ ಬರ್ತಾವ. ಅಲ್ಕೈನ್ಸ್ ಅಂತ ಬರ್ತಾವ. ಅಲ್ಕೈನ್ಸ್ ಇಲ್ಲಿ ಬರೀ ನೋಡಿ, ಅಲ್ಕೈನ್ಸ್ ಅಲ್ಕೈನ್ಸ್ ಅಂತ ಕೂಡ ಬರ್ತಾವ. ಸೊ ಇವುಗಳನ್ನ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಚಾಪ್ಟರ್ ಅಂತ ಬರ್ತದೆ. ಅದ್ರ ಬಗ್ಗೆನೂ ಕೂಡ ಒಂದು ಶಾರ್ಟ್ ಒಂದು ಕಡಿಮೆ ಲೆಂತ್ ಇರುವಂತ ಒಂದು ವಿಡಿಯೋನ ಮಾಡ್ತೀನಿ. ಓಕೆ, ಅಲ್ಕೇನ್ ಅಲ್ಕೀನ್ ಅಲ್ಕೈನ್ ಅದ್ರ ಫಾರ್ಮುಲಾ ಏನು, ಅದನ್ನ ಹೇಗೆ ನೆನಪಿಟ್ಕೋಬೇಕು. ಓಕೆ, ಸೊ ನೋಡ್ರಿ, ಇದು ಕನ್ನಡ ಮೀಡಿಯಂದವರಾಗಿರ್ಲಿ, ಇಂಗ್ಲಿಷ್ ಮೀಡಿಯಂದವರಾಗಿರ್ಲಿ, ನೀವು ಕನ್ನಡಿಗರಾಗಿರಿ ಇದ್ರೆ ನೀವು ಕನ್ನಡದಲ್ಲಿ ಹೇಳಿದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಮಾತೃ ಭಾಷೆಯಲ್ಲಿ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಾಗಿ ಆ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆನಾ? ಎಕ್ಸ್ಪ್ಲನೇಷನ್ ನಾನು ಕೆಲವೊಂದ್ಸರಿ ಇಂಗ್ಲಿಷ್ ಮಾತಾಡಬಹುದು. ಇಂಗ್ಲಿಷ್ ಬೇಕೇ ಬೇಕು, ಯಾಕಂದ್ರೆ CBSE ಕಲಿತಾ ಇದ್ರಿ, ಇಂಗ್ಲಿಷ್ ಕಲಿತಾ ಇದ್ರಪ್ಪ ಅಂದ್ರೆ ನೀವು ಇಂಗ್ಲಿಷ್ ಬರಿಬೇಕಾಗ್ತದೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಮಾತೃಭಾಷೆಯಲ್ಲಿ ಚೆನ್ನಾಗಿ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ. ಓಕೆನಾ? ಸೊ ಮಾತೃಭಾಷೆ ಬೇಕು. ಸೊ ಇಲ್ಲಿ ನೋಡಿ, ಅಲ್ಕೈನ್ಸ್ ಅಂತ ಇದಾವೆ. ಓಕೆನಾ? ಸೊ ಅಲ್ಕೈನ್ಸ್ ಇವೆಲ್ಲ ನಾವು ಡಿಸ್ಕಸ್ ಮಾಡೋಣ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಹಾಗಾದ್ರೆ ಇವಾಗ ನಾನು ಎಲ್ಲಿ ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತೀನಿ ಅಂದ್ರೆ ಆ ಬಾಂಡಿಂಗ್ ಹೋಗ್ತೀನಿ. ಎಲ್ಲಿ ಹೋಗ್ತೀನಿ? ಬಾಂಡಿಂಗ್ ಅಂದ್ರೆ ಏನಂತ ನೋಡ್ಕೊಂಡ್ ಓಕೆ, ಸೊ ಕ್ಲೀನ್ ಆಯ್ತು. ಎಸ್. ಓಕೆ, ಕಾರ್ಬನ್ ಅಂತ ಬರುತ್ತಲ್ಲ CH4 ಇಲ್ಲಿ ಬರೀತೀನಿ. CH4 ಇದೆ. ಅದನ್ನ ಬಾಂಡಿಂಗ್ ಮಾಡ್ಬೇಕು ಇವಾಗ.
ಹಾಗಾದ್ರೆ ಇವಾಗ ಹೈಡ್ರೋಜನ್ ಎಷ್ಟಿದೆ? ಹೈಡ್ರೋಜನ್ ಬ್ಯಾಲೆನ್ಸ್ ಒಂದಿದೆ. ಒಂದೇ ಬಾಂಡ್ ಒಂದಿದೆ, ಅದು ಬಾಂಡ್ ಫಾರ್ಮೇಶನ್ ಮಾಡ್ತಾರಲ್ಲ. ಬಾಂಡ್ ಮಾಡ್ಬೇಕಾದ್ರೆ 2 ಎಲೆಕ್ಟ್ರಾನ್ಸ್ ಬೇಕು. ವೆಲೆನ್ಸಿ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಎಲೆಕ್ಟ್ರಾನ್ಸ್. ವೆಲೆನ್ಸಿ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಇಲ್ಲಿ ಕಾರ್ಬನ್ ವೆಲೆನ್ಸ್ ಎಷ್ಟಿದೆ? 4 ಇದೆ. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? 4 ಎಲೆಕ್ಟ್ರಾನ್ಸ್ ಇದಾವೆ. ಎಲೆಕ್ಟ್ರಾನ್ಸ್ 4 ಎಲೆಕ್ಟ್ರಾನ್ಸ್ ಆಗ್ತದೆ. 4 ಎಲೆಕ್ಟ್ರಾನ್ಸ್. ಹಾಗಾದ್ರೆ ಎಷ್ಟು ಬಾಂಡ್ ಫಾರ್ಮೇಶನ್ ಮಾಡ್ಬೋದು? 4 ವೆಲೆನ್ಸ್ ಮ್ಯಾನೇಜ್ ಮಾಡ್ಬೋದು. ಅದಕ್ಕಾಗಿ ಸಿ 4 ಅಂತ ಕೊಟ್ಟದ್ದು. ನಿಮ್ಗೆ ಗೊತ್ತಿದೆ 2,4 ಏನಪ್ಪಾ ಅಂದ್ರೆ ಕಾರ್ಬನ್ ವೆಲೆನ್ಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರ್ತದೆ. ನೋಡಿ, ಫಸ್ಟ್ ಶೆಲ್ ಸೆಕೆಂಡ್ ಶೆಲ್ ಅಲ್ಲಿ ಫಸ್ಟ್ ಶೆಲ್ 2 ಇದೆ, ಸೆಕೆಂಡ್ ಶೆಲ್ 8 ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಅದಾವ? ಬರೀ 4 ಇದಾವ. ಅದನ್ನ 8 ಮಾಡ್ಬೇಕು. 8 ಮಾಡ್ಬೇಕಾದ್ರೆ ಇನ್ನೂ 4 ಎಲೆಕ್ಟ್ರಾನ್ಸ್ ಬೇಕು ನಮಗೆ. ಇನ್ನೂ 4 ಎಲೆಕ್ಟ್ರಾನ್ಸ್ ಬೇಕು. ಹಾಗಾದ್ರೆ 4 ಎಲೆಕ್ಟ್ರಾನ್ ಎಲ್ಲಿಂದ ತಗೊಳ್ತದೆ? ಅದು ಎಲ್ಲಿಂದ ತಗೊಳ್ತದೆ? ಅದು ಮೇನ್ ಇಂಪಾರ್ಟೆಂಟ್. ಓಕೆನಾ? ಸೊ ಅದು ಬೇಕು. ಸೊ ನೋಡಿ, ಆ ಎಲೆಕ್ಟ್ರಾನ್ ಅನ್ನ ಇದು ಈ ಹೈಡ್ರೋಜನ್ ಇಂದ ಶೇರ್ ಮಾಡ್ಕೊಳ್ತದ. ಅಂದ್ರೆ ಬಾಂಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ವೆಲೆನ್ಸಿಗಳನ್ನ ಶೇರ್ ಮಾಡೋದು ಮತ್ತೆ ಕೇರ್ ಮಾಡೋದು. ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಸಿ 1 ಫಾರ್ಮ್ ಮಾಡ್ತಾರೆ, 2, 3, 4 ಮಾಡಿತು. ಇಲ್ಲಿ H, ಇಲ್ಲಿ ಕೂಡ H, ಇಲ್ಲಿ ಕೂಡ H, ಇಲ್ಲಿ ಕೂಡ H ಬರ್ತದೆ. ಓಕೆ, ಹಾಗಾದ್ರ ಈ H ಅಲ್ಲಿ 1 ಇತ್ತು, ಇದನ್ನ ಇದು ಕಾರ್ಬನ್ ಕೊಟ್ಟು ಇಲ್ಲಿ 2 ಮಾಡ್ಕೊಳ್ತು. ಕಾರ್ಬನ್ಗೆ 2 ಬಂದು, ಇಲ್ಲಿ 2 ಬಂದವು, ಇಲ್ಲಿ 2 ಬಂದವು, ಇಲ್ಲಿ 2 ಬಂದವು. ಹಾಗಾದ್ರೆ ಎಷ್ಟದು? 2 ಇಂಟು 4, 2 ಇಂಟು 4 ಎಷ್ಟಾಯ್ತು? 8 ಆಯ್ತು. ಹಾಗಾದ್ರೆ ಈ 8ಅನ್ನ ಎಲ್ಲಿಂದ ಮಾಡ್ಕೊಳ್ತದ? ಹೈಡ್ರೋಜನ್ ತಗೊಂಡು ಮಾಡ್ಕೊಳ್ತದ. ಇಟ್ ವಿಲ್ ಟೇಕ್ ಫ್ರಮ್ ದ ಕಾರ್ಬನ್, ಇಟ್ ವಿಲ್ ಟೇಕ್ ಫ್ರಮ್ ದ ಹೈಡ್ರೋಜನ್. ಓಕೆ, ಹಾಗಾದ್ರೆ ಹೈಡ್ರೋಜನ್ ಎಷ್ಟು ಬೇಕು? 2 ಬೇಕು. ಅದೇನ್ ಮಾಡ್ಕೊಳ್ತದ? ಇದೇ 2, 1, 2, ಇದಕ್ಕ 1, 2, ಇದಕ್ಕ 1, 2, ಇದಕ್ಕ 1, 2. ಕಾರ್ಬನ್ ಇಂದ ಹೈಡ್ರೋಜನ್ ತಗೋತದ 2 ಇಂಟು 1, ಹಾಗಾದ್ರೆ 2 ಆಯ್ತಲ್ಲ. ಈ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಒಂದನೇ ಶೆಲ್ ಅಲ್ಲಿ ಏನಪ್ಪಾ ಅಂದ್ರೆ 1 ಇತ್ತು, ಒಂದನೇ ಶೆಲ್ ಅಲ್ಲಿ 1 ಇತ್ತು. ಸೊ 1 ಇದನ್ನ 2 ತಗೊಂಡ್ಬಿಟ್ಟು, ಹಾಗಾದ್ರೆ ಇಲ್ಲಿ 2 ಬರೆದ್ರೆ ಬ್ಯಾಲೆನ್ಸ್ ಆಗಿಬಿಡ್ತು. ಫಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗಿಬಿಡ್ತು. ಹೀಗೆ ಶೇರಿಂಗ್ ಕೇರಿಂಗ್ ಮಾಡಕ್ ಏನ್ ಬೇಕಾಗ್ತಪ್ಪ ಅಂದ್ರೆ ಬಾಂಡ್ಸ್ ಬೇಕಾಗ. ಅದಕ್ಕ ಬಾಂಡ್ಸ್ ಏನಂತ ಕರೀತಾರಪ್ಪ ಅಂತಂದ್ರೆ ನಾವು ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಕೋವಲೆಂಟ್ ಬಾಂಡ್. ಹಾಗಾದ್ರೆ ಈ ಕೋವಲೆಂಟ್ ಬಾಂಡ್ ಅನ್ನ ಮಾಡೋದ್ರಿಂದ ಎಲೆಕ್ಟ್ರಾನ್ ಕ್ಯಾನ್ ಶೇರ್ ದ ಕೋವಲೆಂಟ್ ಬಾಂಡ್ ಮೀನ್ಸ್ ಶೇರಿಂಗ್ ಎಲೆಕ್ಟ್ರಾನ್ಸ್. ಶೇರಿಂಗ್ ದಿ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಹೇಗೋ ಬರೀತಾರೆ, ಈ ಮೈನಸ್ ಅಂತ ಕೂಡ ಬರುತ್ತೆ. ಹಾಗಾದ್ರೆ ನಾನಿವಾಗ ಮೇನ್ ಕಾನ್ಸೆಪ್ಟ್ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಲಿಮೆಂಟ್ ಅಂತ ತಗೊಳ್ಳೋಣ. ಎಲಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಫ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಹೀಲಿಯಂ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೇಸಿಯಂ ಇದೆ, ಐರನ್ ಇದೆ, ಜಿಂಕ್ ಇದೆ. ಇವೆಲ್ಲ ಏನಪ್ಪಾ ಅಂದ್ರೆ ಎಲಿಮೆಂಟ್ಸ್. ಸೊ ಇವುಗಳನ್ನ ಏನ್ ಮಾಡಕ್ ಬರಲ್ಲಪ್ಪ ಅಂತಂದ್ರೆ ಕಟ್ ಮಾಡಕ್ ಬರಲ್ಲ, ಬ್ರೇಕ್ ಮಾಡಕ್ ಬರಲ್ಲ. ವಿ ಕೆನಾಟ್ ಬ್ರೇಕ್. ಎಲಿಮೆಂಟ್ಸ್ ಆರ್ ದ ಸಬ್ಸ್ಟೆನ್ಸ್ ಅಂತ ಹೇಳ್ಬಹುದು, ಅಥವಾ ಒಂದು ಆಟಮ್. ಓಕೆ, ಆಟಮ್ಸ್ ಇಟ್ ಕೆನಾಟ್ ಬಿ ಬ್ರೇಕ್ ಡೌನ್. ಅಂದ್ರೆ ಅದನ್ನ ನಾವು ಕಟ್ ಮಾಡಿ ಸೆಪರೇಟ್ ಮಾಡಕ್ ಬರಲ್ಲ. ವಿ ಕೆನಾಟ್ ಬಿ ಬ್ರೇಕ್ ಡೌನ್ ಇಂಟು ಸಿಂಪ್ಲರ್ ಫಾರ್ಮ್ ಅಂತ ಹೇಳ್ಬಹುದು. ಸಿಂಪ್ಲರ್ ಫಾರ್ಮ್ ಅಲ್ಲಿ ನಾವು ಅದನ್ನ ಕಟ್ ಮಾಡಿ ಪೀಸ್ ಮಾಡಕ್ ಬರಂಗಿಲ್ಲ. ಸೊ ಅವಕ್ಕೆ ಏನಂತ ಹೇಳ್ತೀವಿ? ಎಲಿಮೆಂಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ Zn ಅನ್ನ ನೀವು Zn ಇಸ್ ಈಕ್ವಲ್ ಟು Z ಪ್ಲಸ್ ಎನ್ ಅಂತ ರಿಲೀಸ್ ಮಾಡಕ್ ಬರ್ತದ? ಬರಂಗಿಲ್ಲ. ಆಕ್ಸಿಜನ್ ಮತ್ತೆ ಹಾಫ್ ಮಾಡ್ತೀರಿ, 1/2 O ಅಂತ ಬರೀತೀರಿ, ಬರಕ್ ಬರಂಗಿಲ್ಲ. ಅದೇ ರೀತಿ ಫ್ಲೋರಿನ್ ಅದನ್ನು ಕೂಡ ಮಾಡಕ್ ಬರಂಗಿಲ್ಲ. ಯಾವ್ದನ್ನು ಪೀಸ್ ಮಾಡಕ್ ಬರಂಗಿಲ್ಲ, ಕಟ್ ಮಾಡಕ್ ಬರಂಗಿಲ್ಲ. ಅವಕ್ಕೆ ಏನಂತ ಕರಿತೀವಿ? ನಾವು ಎಲಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇವೇನಪ್ಪಾ ಅಂದ್ರೆ ಎಲಿಮೆಂಟ್ಸ್. ಕ್ಲಿಯರಾ? ಸೊ ನೋಡಿ, ಇಲ್ಲಿ ಅದೇ ಇಮೇಜ್ ಅನ್ನ ತಗೊಂಡು ಇಲ್ಲಿ ಕ್ಲಿಯರ್ ಆಗಿ ಬರೀತೀನಿ. ಓಕೆನಾ? ಸೊ ಎಲಿಮೆಂಟ್ ಅಂತ ಗೊತ್ತಾಯ್ತು ನಿಮಗೆ. ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್, ಆಮೇಲೆ ಸೋಡಿಯಂ ಇದೆ, ಮ್ಯಾಗ್ನೇಸಿಯಂ ಇದೆ. ಇವುಗಳನ್ನ ಏನ್ ಮಾಡಕ್ ಬರಲ್ಲಪ್ಪ ಅಂದ್ರೆ ನಾವು ಸೆಪರೇಟ್ ಮಾಡಕ್ ಬರಂಗಿಲ್ಲ. ಸೆಪರೇಟ್ ರಿಯಾಕ್ಷನ್ ಥ್ರೂ ನಮ್ಗೆ ಸೆಪರೇಟ್ ಮಾಡಿ ಬರೋದು, ಅದನ್ನ ಸೆಪರೇಟ್ ಮಾಡಕ್ ಬರಂಗಿಲ್ಲ. ಸೊ ಹಾಗಾದ್ರೆ ನಾವು ಇದನ್ನ ಏನ್ ಕರಿತೀವಿ? ಎಲಿಮೆಂಟ್ ಅಂತ ಕರಿತೀವಿ. ಇವುಗಳನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್. ಇನ್ನ ಮೊಲಿಕ್ಯೂಲ್ ಗೊತ್ತಾಗಬೇಕು. ಮೊಲಿಕ್ಯೂಲ್ ಅಂದ್ರೆ ಏನು? ಮೊಲಿಕ್ಯೂಲ್ ಅಂತಂದ್ರೆ 2 ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ 1. ಅಂದ್ರೆ ಸೇಮ್ ಇರ್ತಾವ, ಒಂದೇ ಇರ್ಬೇಕು. ಈಗ ಕಾರ್ಬನ್ C2 ಮಾಡಕ್ ಬರಂಗಿಲ್ಲ, ಸೊ ಇದು ಕಂಪೌಂಡ್ ಅಲ್ಲಿ ಬರಂಗಿಲ್ಲ, ಸಾರಿ ಮೊಲಿಕ್ಯೂಲ್ ಅಲ್ಲಿ ಬರಲ್ಲ. ಆದ್ರೆ ಓ ಆಕ್ಸಿಜನ್ O2 ಸಿಗ್ತದ, ಹೈಡ್ರೋಜನ್ H2 ಸಿಗ್ತದ, ನೈಟ್ರೋಜನ್ N2 ಸಿಗ್ತದ, ಹೌದಲ್ಲ? ಇವೆಲ್ಲ ಏನಪ್ಪಾ ಅಂದ್ರೆ ಗ್ಯಾಸಿಯಸ್ ಫಾರ್ಮ್ ದಾಗ ಅದಾವ.
ಆದ್ರ ಎಲಿಮೆಂಟ್ಗಳು ಎಷ್ಟು ಅದಾವ? ಎರಡೆರಡು ಅದಾವ. 2 elements combined to form 1 molecule. ಮೊಲೆಕ್ಯೂಲ್ ಅಂದ್ರೆ ಸೇಮ್ ಎಲಿಮೆಂಟ್ ಇರ್ತಾವ, ಸೇಮ್ ಎಲಿಮೆಂಟ್ ಇರ್ತಾವ. ಮತ್ತೊಂದು ಹೇಳ್ತಾರ, ಮೊಲೆಕ್ಯೂಲ್ ಇನ್ನೂ ಒಂದು ಎಲಿಮೆಂಟ್ಸ್ ಅನ್ನ ಕೂಡ್ಕೊಂಡು ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ರೇಷಿಯೋ. ಹೌದಾ? ಅದ ಫಾರ್ ಎಕ್ಸಾಂಪಲ್ ಇದನ್ನ ವಾಟರ್ ಕೂಡ ಒಂದು ವಾಟರ್ ಮೊಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತಾವ. ಓಕೆ, H2 ಇದೆ, ಹಾಗಾದ್ರೆ ರೇಷಿಯೋ 1:8 ಬರ್ತದೆ. ಹೌದಾ? 1:8 ರೇಷಿಯೋದೊಳಗ ಫಿಕ್ಸ್ ಇರ್ತದೆ, ಫಿಕ್ಸ್ಡ್ ರೇಷಿಯೋ ಇರ್ತದೆ. ಹಾಗಾಗಿ ಅದನ್ನು ಕೂಡ ಮೊಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತಾವ. ಓಕೆ, ನೆಕ್ಸ್ಟ್ ಇವಾಗ ನೀವು ಕಂಪೌಂಡ್ ಅಂತ ತಗೊಂಡ್ರೆ 2 or more ಡಿಫ್ರೆಂಟ್ ಎಲಿಮೆಂಟ್ಸ್, ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಧಾತುಗಳು ಅಥವಾ ಅಣುಗಳು, ಪರಮಾಣು ಅಂತ ಏನ್ ಹೇಳ್ತೀವಿ, ಅವು ಸೇರಿ ಒಂದು ಪ್ರಾಡಕ್ಟ್ ಅನ್ನ ಕೊಡೋದು ಅಥವಾ ಒಂದು ಕಂಪೌಂಡ್ ಅನ್ನ ಕೊಡೋದು. ಅದಕ್ಕೆ ನಾವೇನಂತ ಕರಿತೀವಿ? ಕಂಪೌಂಡ್ ಅಂತ ಕರಿತೀವಿ. ಹಾಗಾದ್ರೆ ಕಂಪೌಂಡ್ ಎಕ್ಸಾಂಪಲ್ ಯಾರು? ಕಂಪೌಂಡ್ಗೆ ಎಕ್ಸಾಂಪಲ್ ಯಾರು ನೋಡಿ? ಕಂಪೌಂಡ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ NaCl ಇದೆ, ಮ್ಯಾಗ್ನೆಸಿಯಂ ಕ್ಲೋರೈಡ್ ಇದೆ, MgCl2 ಇದೆ, ಆಮೇಲೆ CuCl2 ಕಾಪರ್ ಕ್ಲೋರೈಡ್ ಇದೆ. ಓಕೆ, NaOH ಇದೆ, NaOH, KOH ಇದೆ. ಈಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಆಗ್ಲೇ ನಾವು ಸೋಡಿಯಂ ಅನ್ನ ತಗೊಂಡ್ವಿ, ಮ್ಯಾಗ್ನೆಸಿಯಂ ಅನ್ನ ತಗೊಂಡ್ವಿ, ಇವೆಲ್ಲ ತಗೊಂಡ್ವಿ. ಈಗ Cl2 ನಾವು ಬೇರ್ಪಡಿಸಬಹುದು. Cl2 ನ ಹೆಂಗ್ ಬರೀಬಹುದು? Cu ಪ್ಲಸ್ Cl2 ಅಂತಂದ್ರೆ ಡಿಸೋಸಿಯೇಟ್ ಮಾಡ್ತದೆ, ಪ್ಲಸ್ ಚಾರ್ಜ್. Cu ಪ್ಲಸ್ ಚಾರ್ಜ್ ಇದೆ, Cl2 ಮೈನಸ್ ಚಾರ್ಜ್ ಇದೆ, ಅದು ಡಿಸೋಸಿಯೇಟ್ ಆಯ್ತು, ಅಯಾನ್ ಡಿಸೋಸಿಯೇಷನ್ ಆಗ್ತದೆ. ಡಿಸೋಸಿಯೇಷನ್ ಅಂದ್ರೆ ಬಿಟ್ಟು ಕೊಡೋದು. ನೋಡಿ, NaOH ಇದೆ, ಇದನ್ನ ನಾವು ವಾಟರ್ ನಲ್ಲಿ ಹಾಕ್ತಿವಿ. ಪ್ಲಸ್ ವಾಟರ್ ನಲ್ಲಿ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಇವು ನಮ್ಗೆ ಏನ್ ಕೊಡ್ತಪ್ಪ ಅಂದ್ರೆ ಸೆಪರೇಟ್ ಅಯಾನ್ಸ್. ನೀವು ಎಲೆಕ್ಟ್ರೋಲೈಸಿಸ್ ಮಾಡ್ತಿರಲ್ಲ, ಸಾರಿ NaOH ಬೇಡ, HCl ತಗೊಳ್ರಿ, HCl ತಗೊಳ್ರಿ. HCl ಪ್ಲಸ್ ವಾಟರ್ ಕೊಟ್ಟಪ್ಪ ಅಂದ್ರೆ ಏನು ಕೊಡ್ತದೆ? ಇದು H3O ಪ್ಲಸ್ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಹೈಡ್ರೋನಿಯಂ ಅಯಾನ್. H3O ಪ್ಲಸ್ ಅಂತ ಕೊಡ್ತದ, ಪ್ಲಸ್ Cl ಮೈನಸ್ ರಿಲೀಸ್ ಆಗೋಯ್ತು. ಇದಕ್ಕ ಅಯಾನ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಅಯಾನ್ ಡಿಸೋಸಿಯೇಷನ್ ಏನಾದ್ರು ಏನ್ರಿ? H2 ಅಂತ ಇತ್ತು, ಎಲ್ಲಿ ವಾಟರ್ ನಲ್ಲಿ H2 ಇತ್ತು, ಪ್ಲಸ್ ಇದು ಆಸಿಡ್ ಇದೆಯಲ್ಲ, ಈ ಆಸಿಡ್ ಅಲ್ಲಿ H ಪ್ಲಸ್ ಅಯಾನ್ಸ್ ರಿಲೀಸ್ ಆಗ್ತಾವ. ಸೊ ಇದೇನ್ ಮಾಡ್ತೀವಿ? ಜೊತೆ ಕಂಬೈಂಡ್ ಆಯ್ತು, ಹಾಗಾದ್ರೆ H3 ಆಯ್ತು. H2O ದಲ್ಲಿ O ಒಂದೇ ಇರ್ತದ, ಹಾಗಾಗಿ H3O ಪ್ಲಸ್ ಆಯ್ತು. ಅದಕ್ಕೆ ನಾವು H3O ಪ್ಲಸ್ ಏನಂತ ಕರಿತೀವಿ ಅಂದ್ರೆ ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ತಿಳಿತಾ? ಹಾಗಾದ್ರ ನಾವು ನೋಡ್ಕೊಂಡಿವಿ ಏನಪ್ಪಾ ಅಂದ್ರೆ ಈ NaCl ಅನ್ನ ಬ್ರೇಕ್ ಮಾಡಬಹುದು. ಹೆಂಗ್ ಬರೀಬಹುದು? NaCl ಅನ್ನ ಕ್ಯಾನ್ ಬಿ ರಿಟರ್ನ್ ಆಸ್ Na ಪ್ಲಸ್ ಪ್ಲಸ್ Cl ಮೈನಸ್ ಅಂತ ಬರೀಬಹುದು. Na ಪ್ಲಸ್ ಪ್ಲಸ್ Cl ಮೈನಸ್. ಓಕೆ, ಆಮೇಲೆ MgCl2 ನಾವು ಹಿಂಗ್ ಬರೀಬಹುದು, MgCl2 ಅನ್ನು ಕೂಡ Mg ಪ್ಲಸ್ ಪ್ಲಸ್ Cl2 ಅಂತ ಕೂಡ ನಾವು ಬರೀಬಹುದು. Cl2 ರಿಲೀಸ್ ಮಾಡಿ. ಸೊ ಇದು ಅಯನೈಸೇಷನ್ ಅಂತ ಕರಿತೀವಿ, ಅಯನೈಸೇಷನ್ ಪ್ರೊಸೆಸ್ ಅಂತ ಕೂಡ ಕರಿತೀವಿ. ಡಿಸೋಸಿಯೇಷನ್ ಆಫ್ ದ ಅಯಾನ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಚಾರ್ಜ್ ಅನ್ನ ಬಿಟ್ಕೊಡೋದು, ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಅನ್ನ ಸೆಪರೇಟ್ ಮಾಡೋದು. ಅದಕ್ಕೆ ಹೇಳಿದ್ರೆ ಎಲಿಮೆಂಟ್ಸ್ ಅನ್ನ ನಾವು ಬ್ರೇಕ್ ಮಾಡಕ್ ಸಾಧ್ಯ ಇಲ್ಲ. ಈಗ ಸೋಡಿಯಂ ಅನ್ನ ಸೆಪರೇಟ್ ಮಾಡ್ರಿ, ಮಾಡಕ್ಕೆ ಬರಲ್ಲ. ಅದು ಯಾಕಂದ್ರೆ ಸೋಡಿಯಂ ಇರ್ತದ. ಎನ್ ಅನ್ನ ಸರ್ ನಾವು ನೈಟ್ರೋಜನ್ ಮಾಡ್ತೀವಿ, ಎ ಅನ್ನ ಮಾಡ್ತೀವಿ ಅಂತ ನಡೆಯಲ್ಲ. ಯಾಕಪ್ಪ ನ್ಯಾಟ್ರಿಯಂ ಅನ್ನೋ ಒಂದು ಹೆಸರು ಇದೆ, ಅದ್ರ ಪ್ರಕಾರ ಸಿಂಬಲ್ ಕೊಟ್ಟಾರ. ಹೌದಾ? ಹೌದಿಲ್ಲ? ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ಶಿಪ್ ಇದೆಪ್ಪ, ಇವಾಗ ಇವ್ರು ಫ್ರೆಂಡ್ಸ್ ಇದ್ದಾರೆ, ಇಲ್ಲೊಬ್ಬ ಮತ್ತೆ ಇಲ್ಲೊಬ್ಬ ಫ್ರೆಂಡ್ಸ್ ಇದಾರ. ಹೌದಾ? ಇವರಿಬ್ರು ಫ್ರೆಂಡ್ಸ್ ಚೆನ್ನಾಗಿದಾರ. ಓಕೆ, ಇವರಿಬ್ರು ಫ್ರೆಂಡ್ಸ್ ಇದ್ದಾರ. ಒಂದು ಕೈ ಮುರಿತಪ್ಪ. ಓಕೆ, ಇವರಿಬ್ರು ಫ್ರೆಂಡ್ಸ್. ಸೊ ಇವ್ರ ಕೈ ಹಿಡ್ಕೊಂಡಾರ. ಇವ್ರನ್ನ ಕೈ ಬೇರೆ ಮಾಡಿ ಸೆಪರೇಟ್ ಮಾಡಬಹುದು, ಫ್ರೆಂಡ್ಸ್ ನ ಸೆಪರೇಟ್ ಮಾಡಬಹುದು. ಆದ್ರೆ ಕ್ವಶನ್ ಏನಪ್ಪಾ ಅಂದ್ರೆ ಈ ಫ್ರೆಂಡ್ಸ್ ಇಲ್ಲ, ಇವನೊಬ್ಬನೇ ಇದಾನ, ಇವನನ್ನ ಬೇರ್ಪಡಿಸಿದ್ರೆ ಏನ್ ಮಾಡ್ಬೇಕು? ಇವನ್ನ ಕಟ್ ಮಾಡ್ಬೇಕು, ಸಣ್ಣ ಕಡಿಬೇಕು ಅವನು. ಹೌದಿಲ್ಲ? ಅಂದ್ರೆ ಸತ್ತೋಗ್ತಾನ ಅವನು. ಅದಕ್ಕೆ ಎಲಿಮೆಂಟ್ ನಾಶ ಆಗಿಬಿಡ್ತದಲ್ಲಿ. ಸೋಡಿಯಂ ಮಾಡಕ್ಕೆ ಬರಲ್ಲ, ಸೆಪರೇಟ್ ಮತ್ತೆ ಫಸ್ಟ್ ಮಾತಾಡ್ಬೇಕಂದ್ರೆ ಮಾಡಕ್ಕೆ ಬರಲ್ಲ. ಸೊ ಕ್ಯಾನಾಟ್ ಬಿ ಬ್ರೋಕ್ ಡೌನ್ ಇನ್ ಟು ಸಿಂಪ್ಲರ್ ಫಾರ್ಮ್. ಓಕೆ, ಬಟ್ ಕಂಪೌಂಡ್ ಗಳನ್ನ ನಾವು ಸೆಪರೇಟ್ ಮಾಡೋದು. ಇನ್ ಕೆಲವೊಂದಷ್ಟು ಇಲ್ಲಿ ರೇಷಿಯೋಗಳ ಹೇಳಿದ್ರೆ ಏನಪ್ಪಾ ಅಂದ್ರೆ H2 ಅಂತ ಹೇಳ್ತಾರೆ ರೇಷಿಯೋ. ಆ H2 ಅಂತ ಕೂಡ ಅದನ್ನು ಕೂಡ ನಾವೇನ್ ಮಾಡಬಹುದು? ಸೆಪರೇಟ್ ಮಾಡಬಹುದು. H2 ಪ್ಲಸ್ O ಅಂತ ಸೆಪರೇಟ್ ಮಾಡಬಹುದು. ಹೌದಾ? ಆಕ್ಸಿಜನ್ ಅಂದ್ರೆ ಎಲೆಕ್ಟ್ರೋಲೈಸಿಸ್ ವಾಟರ್ ಅಂತ ಬರ್ತದೆ, ಗೊತ್ತಾ? ಆ ಎಲೆಕ್ಟ್ರೋಲೈಸಿಸ್ ವಾಟರ್ ನಿಮಗೆ ಚೆನ್ನಾಗಿ ಬರ್ತಿತ್ತಪ್ಪ ಅಂತಂದ್ರೆ ನಿಮಗೆ ಅರ್ಥ ಆಗ್ತದ. ಹೌದಾ? H ಪ್ಲಸ್ ಅಯಾನ್ಸ್ H2 ಅಂತ ಹೇಳ್ತಿದ್ರೆ H ಪ್ಲಸ್ ರಿಲೀಸ್ ಆಗ್ತಾ ಇರ್ತದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದ, ವಾಟರ್ ಕೂಡ ಆಕ್ಸಿಜನ್ ಕೂಡ ಸೆಪರೇಟ್ ಆಗ್ತದೆ. ಎಲೆಕ್ಟ್ರೋಲೈಸಿಸ್ ಅಂದ್ರೆ ಏನು? ಈ ರೀತಿ ಡಿಸೋಸಿಯೇಷನ್ ಮಾಡೋದು. ಓಕೆ, ತಿಳಿತಾ? ಹಾಗಾದ್ರೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ.
ಏನಪ್ಪಾ ಅಂದ್ರೆ ಎಲಿಮೆಂಟ್ಸ್ ಅಂದ್ರೆ ಏನು, ಕಂಪೌಂಡ್ ಅಂದ್ರೆ ಏನು. ಎಲಿಮೆಂಟ್ಸ್ ಅಂದ್ರೆ ಸಿಂಗಲ್ ಇರ್ತಾವ, ಸಿಂಗಲ್. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಅಲ್ಯೂಮಿನಿಯಂ ಇರ್ತದ, ಮ್ಯಾಗ್ನೆಸಿಯಂ ಇರ್ತದ, ಕ್ಲೋರಿನ್, ಆರ್ಗಾನ್ ಇರ್ತದ, ಹೀಲಿಯಂ ಇರ್ತದ, ಇವೆಲ್ಲ. ಆಮೇಲೆ ಮೊಲೆಕ್ಯುಲರ್ಸ್ ಅಂದ್ರೆ ಈ ಸಿಂಗಲ್ ಎಲಿಮೆಂಟ್ಸ್ ಕೂಡ ಎರಡು ಕಂಬೈನ್ ಮಾಡಿರ್ತಾವ. ಎಕ್ಸಾಂಪಲ್ O2 ಇರ್ತದ, H2, N2 ಎಕ್ಸೆಟ್ರಾ, ಇವೆಲ್ಲ ಕೂಡ ಏನಪ್ಪ ಅಂದ್ರೆ ಎಕ್ಸಾಂಪಲ್. ನೆಕ್ಸ್ಟ್ ಕಂಪೌಂಡ್ಸ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ CaCO3, ನಿಮ್ಮ ಫೇವ್ರೆಟ್ ಕಾಕೋತ್ರಿ, ಹೌದಾ? ಫೇವ್ರೆಟ್ ಕಾಕೋತ್ರಿ ಅಲ್ಲದು CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, HNO3 ನೈಟ್ರಿಕ್ ಆಸಿಡ್, H2SO4 ಸಲ್ಫ್ಯೂರಿಕ್ ಆಸಿಡ್, ಆಮೇಲೆ ಜಿಂಕ್ ಸಲ್ಫೇಟ್, ZnSO4, ಜಿಂಕ್ ಸಲ್ಫೇಟ್, ಇವೆಲ್ಲ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕಂಪೌಂಡ್ಸ್ಗೆ. ಸೊ ಎಲ್ರಿಗೂ ಕಂಪೌಂಡ್, ಎಲಿಮೆಂಟ್, ಮಾಲಿಕ್ಯೂಲ್ ಎಲ್ಲ ತಿಳಿತು ಅಂತ ಅನ್ಕೊಳ್ತೀನಿ. ಓಕೆ, ಇದಿಷ್ಟು ಶಾರ್ಟ್ ವಿಡಿಯೋ ಆಗಿತ್ತು ಇವತ್ತಿದ್ದು. ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋದ ಮುಖಾಂತರ ಸಿಗೋಣ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ ಗೈಸ್. ಥ್ಯಾಂಕ್ ಯು.